ಯಾವ ಹೇಳಿದ್ದ ಮಕ್ಳು ಕೆಲಸ ಮಾಡಿಲ್ಲ ಅಂತ. ಇದು ಬೇಡ, ಇದು ದೊಡ್ಡದಾದ್ಮೇಲೆ ಸ್ವಲ್ಪ ತಂದೆ ಬಾಬಾ ಹೇಳ್ತಾರೆ ಹೇಳ್ತಾರೆ ನನಗೆ ಕಬಾಬ್ ಅಂದ್ರೆ ತುಂಬಾ ಇಷ್ಟ. ಚೆನ್ನಾಗಿದೆ. ಮೈಕ್ರೋ ಫೈಬರ್ ಕ್ಲಾತ್ ತಗೊಂಡೆ ಮುಚ್ತಾ ಇದ್ದೀನಿ ಆಯ್ತಾ. ಇವಾಗ ಬಾಂಟಿ ಬಂದು ಕೆಲಸ ಮಾಡ್ತಾಳ. ಡಿಫ್ರೆಂಟ್ ಸೈಜಸ್ ಅಂಡ್ ಕಲರ್ಸ್ ಬಾಕ್ಸಸ್ ಇದೆ. ನಮ್ಮ ಮುದ್ದು ಪುಟ್ಟು ಗೌಡ್ರಿಗೆ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡಿ ನಮ್ಮ ಯಜಮಾನ್ರು ಒಂದು ಟಾಪ್ ಸೆಲೆಕ್ಷನ್ ಮಾಡಿ ಕೊಟ್ಟು. ನಿಮ್ಗೆ ಅರ್ಥ ಆಗಲ್ವಾ? ಯುಗಾದಿ ಹಬ್ಬ ಬಂತಲ್ಲ, ಮಗಳು ಅಳಿ ಮಗಳು ಮಗ ಇಬ್ರು ಸೇರಿ ಹೊಸ ಬಟ್ಟೆ ಕೊಡಿಸ್ತಾ ಇದ್ದಾರೆ. ಅದಕ್ಕೆ ಇವಾಗ ಶಾಪಿಂಗ್ ಮಾಡೋಕೆ ರೆಡಿ ಆಗಿದ್ದೇವೆ. ಈಗ ಹೋಗ್ತಾ ಇದ್ದೇವೆ, ಶಾಪಿಂಗ್ ಮಾಡಿ ಬರ್ತಿದ್ದೇವೆ. ಬೇಗ ಮತ್ತೆ ನಮ್ಮ ಪಾಪುಗೆ ಬಟ್ಟೆ ತಂದಿದ್ದಾರೆ ಪಾಪು ತಾತ. ಇವಾಗ ನಾವು ಉಳಿದವರಿಗೆಲ್ಲ ಬಟ್ಟೆ ತರಲಿಕ್ಕೆ ಹೋಗ್ತಿದ್ದೇವೆ. ಯಜಮಾನ್ರೆಲ್ಲ ಕೆಳಗಿದ್ದಾರೆ. ಇವ್ರ ಯಜಮಾನ್ರು ಕೆಳಗಡೆ ಅಲ್ಲಿದ್ದಾರೆ, ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗಿದ್ದಾರೆ. ಈಗ ನಮ್ಮ ಯಜಮಾನ್ರಿಗೆ ಈಗ ನಾನೇ ತರಬೇಕು ನೋಡೋದು. ಶರ್ಟ್ ತಗೊಂಡಿದ್ದೀನಿ ಅಳತೆಗೆ, ಅವ್ರ ಅಳತೆಗೆ ತಗೊಂಡು ಬಂದ ಇಟ್ಕೊಂಡಿದ್ದಾರೆ. ನಾನು ಕೆಳಗಡಿದ್ದಾರೆ ಯಜಮಾನ್ರು, ಅವ್ರನ್ನ ಇಟ್ಕೊಂಡು ಹೋಗ್ಬೇಕು. ನಮ್ಮ ತಾತನು ಬರ್ತಾರೆ. ಮಾವ ಬನ್ನಿ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಮಾಮಿ ಅಮ್ಮನಿಗೆ ಹೇಳಿದ್ದೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬನ್ನಿ ಅಂತ. ಹೊರಟರು ಅವರು. ಮನೆ ಸುತ್ತಮುತ್ತ ಒಂದಷ್ಟು ಸ್ಟೋರ್ಸ್ ಇದೆ, ಝೀಕೋಡ್ಗೆ ಹೋಗಿ ಟ್ರೈ ಮಾಡಿ ಅಂತ ಹೇಳಿದ್ದೆ. ಬಿಕಾಸ್ ದೊಡ್ಡ ಸ್ಟೋರ್ ಥರ ಹೇಗಿರ್ಬೋದು ಕಲೆಕ್ಷನ್ಸ್ ಅಂತ ಅವರೇನೋ ಹೋಗಿ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಐ ಹೋಪ್ ಇಷ್ಟ ಆಗುತ್ತೆ, ಅಥವಾ ಇಲ್ಲಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾರಾ ಗೊತ್ತಿಲ್ಲ. ಬಟ್ ಎಂಜಾಯ್ ಮಾಡಲಿ ಅವರ ಯುಗಾದಿ ಹಬ್ಬದ ಶಾಪಿಂಗ್. ನಮ್ಮ ಯಜಮಾನ್ರು ಒಂದು ಟಾಪ್ ಸೆಲೆಕ್ಷನ್ ಮಾಡಿ ಕೊಟ್ಟರು. ಕಲರ್ ತುಂಬ ಇಷ್ಟ ಆಯಿತು. ಅವರಿಗೂ ಬೇಜಾರಾಗಬಾರ್ದಲ್ಲ. ನೋಡ, ನಾನು ಇದನ್ನು ಟ್ರಯಲ್ ನೋಡ್ತೇನೆ. ಕಲರ್ ಚೆಂದ ನೋಡ್ತೇನೆ ನೋಡಮ್ಮ. ಫ್ರೆಂಡ್ಸ್ ಚೆನ್ನಾಗಿದೆ, ನನಗೆ ತಗೊಳ್ಳ ಇವಾಗಲೇ ಹೇಳಿ ಇವತ್ತು ನನ್ನ ಸಂಸ್ಕೃತಿ. ತಾತನೂ ಹೋಗಿದ್ದಾರೆ, ಅವ್ರಿಗೇನು ಸಿಗುತ್ತೆ ಅಲ್ಲಿ ಅಂತ ಗೊತ್ತಿಲ್ಲ. ಬಟ್ ಝೀಕೋಡ್ಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ನೋಡೋಣ ಕ್ಯಾಶುವಲ್ ವೇರ್ಸಲ್ಲಿ ಏನಾದರೂ ಸಿಗ್ಬೋದಾ ಅಂತ. ಬಿಕಾಸ್ ಕ್ಯಾಶುವಲ್ ವೇರ್ ಒಂದಷ್ಟು ಸತಿ ಅವ್ರ ಮನೇಲಿ ಹಾಕ್ತಾರೆ. ಸೊ ವರ್ತ್ ಇಟ್ ಅಂತಲೂ ಅನಿಸುತ್ತೆ ಕೊಟ್ಟಿದ್ದ ಪ್ರೈಸ್ಗೆ. ಹೌದಾ? ಹೇಳಿದ್ದು ಇಷ್ಟು ತಗೊಳ್ಬೇಕಂತ ಶಾಪಿಂಗ್ ಮಾಡಿ ಬಂದಿದ್ದಾರೆ. ಸೋ ನೈಸ್ ಅನ್ನಿಸ್ತು. ಪಪ್ಪ ಅಲ್ಲಿ ನೋಡ್ತಾ ಇದ್ದಾರೆ, ಯಾವ ಚೆನ್ನಾಗಿ ಕಾಣಿಸ್ಬೋದು ಅಮ್ಮನಿಗೆ, ಇದಾಗ್ಬೋದಾ ಅದಾಗ್ಬೋದು ಅಂತ ಕೇಳ್ತಾನೆ ಇದ್ರಪ್ಪ. ಇದು ಯುಗಾದಿ ಡ್ರೆಸ್. ವೆರಿ ನೈಸ್. ಚಂದ ಕಾಣ್ಬೋದಲ್ಲ? ಹಬ್ಬಕ್ಕಂತ ಕೆಲವರು ಸೀರೆ ತಗೋತಾರೆ, ಕುರ್ತಿ ಸೆಟ್ಸ್ ತಗೋತಾರೆ. ನಿಮಗೇನು ಕಂಫರ್ಟೇಬಲ್ ಅದು ತಗೋಬೇಕು ತಾನೆ. ಸೊ ಇವ್ರು ಈ ಥರ ಕುರ್ತಿ ಸೆಟ್ಸ್ ತೊಗೊಂಡ್ರೆ ಒಂದಷ್ಟು ಸತಿ ಮನೆಯಲ್ಲಿ ಹಾಕ್ಬೋದು ಅಂತ ಇದನ್ನು ಆಯ್ಕೆ ಮಾಡಿಕೊಂಡ್ರು. ಆ್ಯಂಡ್ ನೆಕ್ಸ್ಟ್ ಡೇ ಮನೆಯಲ್ಲಿ ಕ್ಲೀನಿಂಗ್ ಸ್ಟಾರ್ಟ್ ಆಯಿತು. ಕಿಚನ್ ಫುಲ್ ಡೀಪ್ ಕ್ಲೀನಿಂಗ್, ಎಲ್ಲ ಏರಿಯಾ ವಾಲಿಂದ ಹಿಡ್ಕೊಂಡು ಪ್ರತಿ ಏರಿಯಾನೂ ಕ್ಲೀನ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಸ್ಟಾರ್ಟ್ ಮಾಡಿದೆ ಕಿಚನ್ ಏರಿಯಾದಿಂದ. ಇವತ್ತು ಕಿಚನ್ ಡೀಪ್ ಕ್ಲೀನಿಂಗ್, ಯುಗಾದಿ ಹಬ್ಬಕ್ಕೆ ಪ್ರಿಪರೇಷನ್. ಯಾಕಂದ್ರೆ ಮನೆಗೆ ಹೊಸ ಜನ ಬಂದಿದ್ದಾರ, ನಮ್ಮ ಗೌಡ್ರು ಬಂದಿದ್ದಾರ. ನಿಮ್ಮ ಮನೇಲಿ ಯುಗಾದಿ ಹಬ್ಬಕ್ಕೆ ಏನೆಲ್ಲ ಮಾಡ್ತಾ ಇದ್ದೀರಾ, ಹೇಗೆ ನಡೀತಾ ಇದೆ ಪ್ರಿಪ್ರೇಷನ್? ಕಿಚನಿಂದ ಎಲ್ಲ ಈ ಕಡೆ ತಂದು ಆಲ್ಮೋಸ್ಟ್ ಇಟ್ಟಿದ್ದಾಯಿತು. ಇನ್ನೇನೇ ಇದ್ರೂ ಅಕ್ಕ ಅಲ್ಲಿ ನೀಟಾಗಿ ಒರೆಸ್ತಾರೆ, ಆಮೇಲೆ ಮತ್ತೆ ಹೋಗಿ ಜೋಡಿಸೋದು. ಏತು ಡಬ್ಬುಲತ್ತೆ ಅಣ್ಣ ಪೊರ್ಲು ತೋಜುಂಡತ್ತೆ ಪೂರ ಮ್ಯಾಚಿಂಗ್. ಸಂಧ್ಯಾ ನಿಜ ತೂಕದ ಅನ್ಕೊಂಡ ಇಲ್ಲ, ಇದ್ರಲ್ಲಿ ಫುಲ್ ಇದೆ, ಇದು ಖಾಲಿ. ಗರಂ ನಹಿಯೇ ಪಾನಿ? ಸ್ವಲ್ಪ ಸೋಪ್ ನೀರಲ್ಲಿ ಹಾಕಿ ಉಜ್ಬೇಕಂದಿದ್ದಾರೆ. ನಾನು ಗಲೀಜಾದ್ರೆ ಈ ತರ ಹೋಯ್ತಾನೆ ಇಲ್ವೇ? ಯಾಕೆ ಹೋಗ್ತಾ ಇದೆ. ಜಾರ ವೆರಿ ಗುಡ್. देखिए आपने खाया ना, ಸಿ ಈ ತರ ಇದೆಯಾ? ಇಲ್ಲಿ ನೋಡಿ, ಇಲ್ಲಿದ್ಯಾ? ಸ್ವಲ್ಪ ಸೋಪ್ ನೀರು ತಗೊಂಡು ಮೈಕ್ರೋ ಫೈಬರ್ ಕ್ಲಾತ್ ತಗೊಂಡೆ ಮುಚ್ತಾ ಇದ್ದೀನಿ ಆಯ್ತಾ. ವೆರಿ ಗುಡ್. ಸೊ ಗೋಡೆಗೆ ಏನಾದರೂ ಕಲೆ ಆದರೆ ಸೂಪರ್ ಈಸಿಯಾಗಿ ಹೋಗುತ್ತೆ. ಯಾರೋ ಹೇಳಿದ್ರು ನಿಮ್ಮ ಮಗ ಬಂದ್ಮೇಲೆ ಇದೆ ನಿಮಗೆ ಗೋಡೆ ಎಲ್ಲ ಹಬ್ಬ, ಇಡೀ ಗೋಡೆಗೆಲ್ಲ ಪೇಂಟ್ ಮಾಡಿ ಬರಿತಾನೆ ಮಗ ಅಂತ. ನಮ್ದು ಕಂಪ್ಲೀಟ್ ವೈಟ್ ಹೌಸ್ ಆಗಿರೋದ್ರಿಂದ ಈ ಥರ ಹೇಳಿದ್ರು ಯಾರೋ. ಬಟ್ ನಾಟ್ ಟು ವರಿ, ಸಿ ಹೇಗೆ ಹೋಗ್ತಾ ಇದೆ. ಐ ಹೋಪ್ ನೀವು ವಿಡಿಯೋ ನೋಡ್ತಾ ಇದ್ದೀರಾ ಆ್ಯಂಡ್ ನಿಮಗೂ ಹೆಲ್ಪ್ಫುಲ್ ಆಗಿರುತ್ತೆ ಈ ಟಿಪ್. ವೆರಿ ಗುಡ್. ದೀದಿ ಜಾಯೇಗಾ, ಠೀಕ್ ಹೈ. ಯಾರಾದರೂ ಹೊಸದಾಗಿ ಮನೆ ಕಟ್ಟಿಸ್ತಾ ಇದ್ರೆ ಈ ಥರದೇ ಪೇಂಟ್ನ ಆಯ್ಕೆ ಮಾಡ್ಕೊಳ್ಳಿ. ಬಿಕಾಸ್ ಅವಾಗ ಏನು ಕಲೆ ಆದ್ರೂ ಈಸಿಲಿ ಹೋಗ್ಬಿಡುತ್ತೆ. ಇಷ್ಟು ಬಟ್ಟೆ ಇತ್ತು, ಬಟ್ಟೆ ಸಿಗ್ಲಿಲ್ಲ. ಹೊಸ್ತು ತಂದಿದ್ದು ನನಗೆ ಸಿಕ್ಕಿಲ್ಲ ಅಂತ ನಾನು ಹೊಸ ಏಪ್ರಿಲ್ ತಂದೆ. ನೋಡಿದ್ರೆ ನನ್ನ ಹತ್ರ ಎಷ್ಟಿದೆ?
ಜನರಿಗೆ 4 ಹಾಕ್ಬೋದು. ಎಲ್ಲ ಹೊಸ ಡಬ್ಬಗಳು ಅಮೆಝಾನ್ ಇಂದ ತಂದಿರೋದು ಅನ್ಸುತ್ತೆ, ನೆನಪಿಲ್ಲ. ಒಂದೊಂದ್ ಕಡೆಯಿಂದ ಒಂದೊಂದು ಬಂದಿದೆ, ಅಥವಾ ಮೀಶೋ ಇಂದ ನಾ ಹಾಲ್ ಮಾಡ್ತೀನಿ ಅದ, ಬಿಕಾಸ್ ವರ್ತ್ ಇಟ್. ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂದ್ರೆ ತೋರಿಸ್ತೀನಿ ಇಟ್ಟಿದ್ ಹೆಂಗೆ ಅಂತ. ಎಲ್ಲ ಡಬ್ಬಗಳು ಸೆಟ್ ಆಗಿದೆ. ಸೆಟ್ ಕಿಚನ್ ಕ್ಲೀನಿಂಗ್ ಅಂತ ಹೇಳಿ ಆ ಕ್ಲೀನ್ ಮಾಡುವಂಥ ವೀಡಿಯೋ ಕ್ಲಿಪ್ಸೇ ಇಲ್ಲ, ಮತ್ತೆ ಹೋಯ್ತು ಅದನ್ನು ಕ್ಯಾಪ್ಚರ್ ಮಾಡೋದಕ್ಕೆ. ಎನಿವೇಸ್ ಎಲ್ಲ ಕ್ಲೀನಿಂಗ್ ಆದಮೇಲೆ ಇವಾಗ ಮತ್ತೆ ಸೆಟ್ ಮಾಡಬೇಕು. ಕಿಚನ್ ಎಲ್ಲ ನೀಟ್ ಆ್ಯಂಡ್ ಕ್ಲೀನಾಗಿ ಆಗಿದೆ. ಒಂದಷ್ಟು ಡಬ್ಬಗಳನ್ನ ಅಲ್ಲಲ್ಲಿ ಅರೇಂಜ್ ಮಾಡೋದು ಆಯ್ತಾ. ಡಿಫ್ರೆಂಟ್ ಸೈಜಸ್ ಆ್ಯಂಡ್ ಕಲರ್ಸ್ ಆಫ್ ಬಾಕ್ಸಸ್ ಇದೆ. ಆ್ಯಂಡ್ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟು ಹಾಕಿನೇ ಇಟ್ಟಿರೋದು. ನೀನು ಹೋಗಿ ಅರೇಂಜ್ ಮಾಡ್ತೀನಿ ಇವತ್ತು. ಆ್ಯಂಡ್ ನೀವು ಕಿಚನ್ ಟೂರ್ ಬೇಕು ಅಂದರೆ ಲೆಟ್ ಮೀ ನೋ. ಡೆಫಿನೆಟ್ ಆಗಿ ಡೀಟೇಲಾಗಿ ಕಿಚನ್ ಟೂರ್ ಮಾಡಿ ಎಲ್ಲಿ ಏನು ಇಟ್ಟಿದ್ದೀವಿ, ಯಾವ ರೀತಿ ಅರೇಂಜ್ ಮಾಡಿದ್ದೀವಿ, ಎಲ್ಲಿಂದ ಏನು ಪರ್ಚೇಸ್ ಮಾಡಿರೋದು, ಬೆಲೆ ಎಷ್ಟು, ಎಲ್ಲ ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ಬಿಕಾಸ್ ಐ ಥಿಂಕ್ ಈ ಕಿಚನ್ ಟೂರ್ ಅನ್ನೋ ತುಂಬ ಹೆಣ್ಮಕ್ಳಿಗೆ ಯೂಸ್ ಆಗುತ್ತೆ ಅನಿಸುತ್ತೆ. ಸೊ ಇದನ್ನ ಅರೇಂಜ್ ಮಾಡೋಣ. ಐ ಲವ್ ಮೈ ಜಾರ್ಸ್. ನನಗೆಲ್ಲ ಕಂಟೈನರ್ಸ್ ತುಂಬ ಇಷ್ಟ, ಅಷ್ಟು ಚೆನ್ನಾಗಿದೆ ಎಲ್ಲಾನು. ಲವ್ ಇಟ್. ಒಂದು ಟೈಪಲ್ಲಿದೆ, ಡಿಫ್ರೆಂಟ್ ಯುನೀಕ್ ಆಗಿದೆ. ಲುಕ್ ಎಟ್ ದ ಕಿಚನ್, ಎಲ್ಲ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಸ್ಲ್ಯಾಬ್ಸ್ ಒಳಗಡೆ ಶೆಲ್ವ್ಸ್ ಎಲ್ಲ ಆಯಿತಾ. ಇನ್ನು ಮತ್ತೆ ಅರೇಂಜ್ ಮಾಡಬೇಕು. ಫಸ್ಟ್ ಏನು ಮಾಡೋಣ ಅಂದರೆ, ಇಲ್ಲಿ ಒಂದಷ್ಟು ಐಟಮ್ ಇದೆ, ಇದನ್ನ ಅದ್ರ ಜಾಗಕ್ಕೆ ಇಟ್ಟರೆ ಆಮೇಲೆ ಆ ಬಾಕ್ಸಸ್ ತಂದು ಇಡೋದು. ಈ ಶಬ್ದ ಮಲ್ಪಿಡು ಬಾತ್ರದಿಂದ ಶಬ್ದ ಮನ್ಸಿಡ. ಮತ್ತೆ ನೋಡ, ಶಬ್ದ ಆಗದೆ ಪಾತ್ರೆ ಇಡ್ಲಿ ಮತ್ತೆ ತುಂಬಾ ಶಬ್ದ ಆಗದೆ ಪಾತ್ರೆ ಇಡುವವರು ಯಾರಾದ್ರೂ ಇದ್ರೆ ಹೇಳಿ ಗೈಸ್. ನನಗೆ ನಾನು ಫೋನ್ ನಂಬರ್ ಕೊಡಿ ಫಸ್ಟ್. ನಾನು ನೋಡ, ಈಗ ನನ್ನ ಮಗಳು ಹೇಗೆ ಶಬ್ದ ಆಗದೆ ಪಾತ್ರೆ ಇಡ್ತಾಳೆ ನೋಡ್ಬೇಕು. ಚಾಲೆಂಜ್ ಆಗಿ ತಗೊಳ್ಳಿ ಇದನ್ನು. ಅದು ಪ್ಲಾಸ್ಟಿಕ್ ಕಲೆ ಕೂತು ಹಾ ಚಲೋ ಅಲ್ಲೇ ಉಂದಾದೆ ಕಲೆ. ಅಯ್ಯೋ ದೇವ್ರೆ. ಹಾ, ನಮ್ಮ ಮನೆಯಲ್ಲಿ ಒಂದು ಮೆನು ಮಾಡಿದ್ದೀವಿ ಆಯ್ತಾ. ದೀಪುಗೆ ನನಗೇನು, ಮನೆಯವ್ರಿಗೆ ಏನು ಅಂತ ಅಲ್ಲಿ ಇವ್ರಿಗೆ ಮಾಡಿಕೊಟ್ಟಿದ್ದೀನಿ. ಪ್ರತಿದಿನ ನೋಡಿ ತಿಂಡಿ ಎರಡು ಹಾಕಿದ್ದೀನಿ. ಒಂದು ದೀಪು ನಂದು, ಮತ್ತೊಂದು ಮನೆಯವ್ರದ್ದು ಲಿಸ್ಟ್ ಇಲ್ಲಿ. ಸೊ ಈ ತರ ಮಾಡಿದ್ದೀನಿ, ಈಸಿ ಆಗುತ್ತೆ. ಹತ್ರ ಬನ್ನಿ ತೋರ್ಸೋಣ. ನೀವಿಬ್ರು ಕೆಲಸ ಮಾಡ್ತೀವಿ ಕಿಚನ್ ಇಂದ ಹೋಗಿ. ಮತ್ತೆ ನೋಡಿದ್ರೆ ಹೇಳ್ತಾರೆ ನೀವಿಬ್ರೇ ಕೆಲಸ ಮಾಡೋದು. ಯಾವಳು ಹೇಳಿದ್ದ ನನ್ನ ಮಕ್ಳು ಕೆಲಸ ಮಾಡೋದಿಲ್ಲ ಅಂತ? ಬಾರು ಎದುರು ಕಡೆ ಬಾ. ನೀನು ಹೇಳು, ನಮ್ಮ ಎದುರು ಹೇಳು ಕೆಲಸ ಮಾಡಲ್ಲ ಅಂತ. ಮನೆ ಕೆಲಸ ಯಾಕೆ ಮಾಡ್ಬೇಕು? ಹೊರಗಡೆ ಕೆಲಸ ಮಾಡಿ ಮನೆ ಕೆಲಸ ಮಾಡ್ಬೇಕಂತ ಇಲ್ಲ. ನಾವು ಮನೆ ಕೆಲಸ ಮಾಡೋದು, ಹೊರಗಡೆ ಮಾಡೋದಿಲ್ಲ. ಹೊರಗಡೆ ದುಡಿಗಡೆ ಮನೆ ಕೆಲಸ ಮಾಡೋದಿಲ್ಲ, ಅಷ್ಟೇ ವ್ಯತ್ಯಾಸ ಅಲ್ವಾ? ನಿಮಗೇನು ನಷ್ಟ? ಅದು ಇಷ್ಟು ಮಟ್ಟಿಗೆ ನಿಮಗೆ ಯಾರು ಅವ್ರಿಗೆ ಅದೇ ಹೇಳು ಅವರಿಗೆ. ನಿಮಗೇನು ನಷ್ಟ, ನಿಮಗೇನು ಕಷ್ಟ? ನಿಮ್ಮದೇನಾದ್ರೂ ಗಂಟು ಹೋಯ್ತಾ ಹೇಳುವವತ್ತು? ಹೇಳ್ಬಾರ್ದು, ಸುಮ್ಮನೆ ಇರ್ಬೇಕು. ಮಾಮಿ ನೀವ್ ಹೇಳ್ಕೊಟ್ರೆ ಹೇಳಕ್ಕೆ ವಿಡಿಯೋ ನೋಡ್ತೀರಾ? ಸುಮ್ಮನಿರ್ಬೇಕು. ಬ್ಯಾಡ್ ಕಮೆಂಟ್ ಎಲ್ಲ ಹಾಕ್ಬಾರ್ದು. ನಿಮ್ಗೆ ಇದೆಲ್ಲ ಹೇಳಕ್ ಹೋಗ್ಬೇಡ. ಇವಾಗ ಬಾಣ್ತಿ ಬಂದು ಕೆಲಸ ಮಾಡ್ತಾಳ, ಬಾಣ್ತಿ ಬದ್ಲಿಕ ನಾವು ಕೆಲಸ ಮಾಡ್ತಾ ಇರೋದು. ಅವಳು ಬಾಣ್ತಿ ಹಂಗಿರ್ಬೇಕಾ, ಇಲ್ಲ ಬಂದು ಅಡುಗೆ ಮಾಡಿ ಕೆಲಸ ಮಾಡ್ಬೇಕಾ? ನಿಮ್ಗೆ ಅರ್ಥ ಆಗಲ್ವಾ ಹಂಗೆಲ್ಲ ಹೇಳ್ಬಾರ್ದು ಅಂತ. ರೀಸೆಂಟ್ ವ್ಲಾಗಿಗೆ ಇಬ್ಬರು ಲೇಡೀಸ್ ಕಮೆಂಟ್ ಮಾಡಿದ್ರು ಆಯಿತಾ. ಬರೀ ಮಾಮಿ ಅಮ್ಮನೇ ಕೆಲಸ ಮಾಡ್ತಾರೆ, ನೀವು ಯಾಕೆ ಮಾಡಲ್ಲ, ನೀವು ಸ್ವಲ್ಪ ಕೆಲಸ ಮಾಡಿ, ಅವ್ರಿಗೆ ರೆಸ್ಟ್ ಕೊಡಿ ಅಂತ. ಅದಕ್ಕೆ ಇವ್ರ ಉತ್ತರ ಸೌಂಡ್ ಗೈಸ್ ನೋಡಿ, ಈ ತರ ಇಡ್ಬೇಕು. ನಾವ್ಯಾರೂ ಬೇಜಾರು ಮಾಡ್ಕೊಳ್ಳಲ್ಲ ಈ ಥರ ಕಾಮೆಂಟ್ಸ್ ಎಲ್ಲ ನೋಡಿದಾಗ. ಬಿಕಾಸ್ ಒಬ್ಬೊಬ್ಬರು ಅಭಿಪ್ರಾಯ ಒಂದೊಂದು ರೀತಿ ಇರುತ್ತೆ, ಏನೂ ಮಾಡೋದಕ್ಕಾಗಲ್ಲ. ಬಟ್ ಮ್ಯಾಕ್ಸಿಮಮ್ ಕಾಮೆಂಟ್ಸ್ ಬರೋದೇ ಪಾಸಿಟಿವ್ ಕಾಮೆಂಟ್ಸ್, ಮೋಟಿವೇಶ್ನಲ್ ಕಾಮೆಂಟ್ಸ್ ನೋಡಿ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಸೊ ಐ ಆಮ್ ಬ್ಲೆಸ್ಡ್ ನಿಮ್ಮಂಥ ಕಮ್ಯುನಿಟಿ ಇರೋದಕ್ಕಾಗಿ. ನೀವೆಲ್ಲ ನಿಮ್ಮ ಮನೆಗಳೆಲ್ಲ ಆಯ್ತಾ? ಹಬ್ಬಕ್ಕೆಲ್ಲ ಕ್ಲೀನಿಂಗ್ ಮಾಡಾಯ್ತಾ? ಏನು ಮಾಡ್ತಾ ಇದ್ದೀರಾ? ಜೋರ ಮಗು ಯುಗಾದಿ ಹಬ್ಬ. ನಮ್ಮ ಮನೇಲಿ ಇವತ್ತೆಲ್ಲರೂ ಇದೀವಿ. ಈ ಸಲ ಇದು ಈ ಸತಿ ಕಿಚನ್ ಕ್ಲೀನಿಂಗ್ ಆಯ್ತು. ಇನ್ನ ಡಸ್ಟಿಂಗ್ ಎಲ್ಲ ಮಾಡ್ತಾರೆ ಮನೆಯಲ್ಲಿ ಫುಲ್ಲು. ಮ್ಯಾಟ್ ಒಂದು ಚೇಂಜ್ ಮಾಡ್ಬೇಕು. ಮ್ಯಾಟು ಹೊಸ ಮ್ಯಾಟ್ ನಾಳೆ ಸಂಜೆ ಮಾಡೋದಾಗಲ್ಲ. ನೋಡಿ ನಾವು ಈ ಥರ ಯಾವ ಥರ ತೋರಿಸಿದ್ವಿ ಅಂತ ಚೆನ್ನಾಗಿ ಕಾಣಿಸ್ತಿದ್ಯಾ? ಸೂಪರಲ್ಲ. ನಾನು ಇಲ್ಲೇ ಇದೆ ಅಷ್ಟರಲ್ಲಿ ತಾತ ಕರೆದ್ರು, ಬೇಗ ಬಾ ಮಗು ಅಳ್ತಾ ಇದೆ ಅಂತ.
ಅಮ್ಮ ಹೊರ್ತೇನೆ ಅಂದೆ. ನಾನೇನ್ ಮಾಡ್ಲಿ? ನೀರು ಮಾಡೋದು ಮಾಡ್ಕೊಡೋದು ಒದ್ದಾಡೋದು. ನೀವೇನಕ್ಕೆ? ನಾವು ಹಿಂಗೆ ನೋಡೋದಷ್ಟೇ. ತೂಗೋದು ಮಾಡೋದು ಸ್ವಲ್ಪ ಎತ್ತಾಡೋದು ಮಾಡೋದು ಎಲ್ಲ ಇದ್ರೆ ಎಲ್ಲ ನಾನು ಬಾಯ್. ಬಾಬಾ ಹೊರ್ತಾನೆ ನೀವು ಹೇಳ್ತಾರೆ ಅಲ್ಲೇ ಅಮ್ಮ 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 ಅಮ್ಮ. ತಾತನ ಮಾತುಗಳನ್ನ ಎಷ್ಟು ಜನ ಮಿಸ್ ಮಾಡ್ಕೊಂಡಿದ್ರಿ? ಐ ಹೋಪ್ ಇವತ್ತು ಖುಷಿಯಾಗಿರುತ್ತೆ ನಿಮಗೆ. ಅದಕ್ಕೆ ಜಾಕ್ ಕ್ಯಾರ್ ಇಟ್ಬಿಡ್ಬೇಕಲ್ಲ, ಹೆಂಗೆ ಖಾಲಿ ಆಗಿದೆ. ಎತ್ತಕ್ಕಾಗುತ್ತೆ ಇಷ್ಟು ಬಾರದಿಲ್ಲ ಈಗ. ಈ ಕೈಲಿ ಸಖತ್ ನೋವು ಮಾಡ್ತಾರೆ. ಹಿಂದಕ್ಕೆ ಬರಂಗಿಲ್ಲ. ನೀವು ಹಂಗೆ ಹೇಳ್ಬೇಕು. ನಾನು ತುಂಬಾ ನೋವಾಗ್ತೀನಿ. ಇಲ್ಲ ಅದು ನೋವು ದಿನ ದಿನ ಜಾಸ್ತಿ ನೋವು ಆಗುತ್ತೆ. ಪೂರ್ತಿ ಖಾಲಿ ಆಯ್ತಾ? ಅದು ಸ್ವಲ್ಪ ಒಂದು ಬೌಲಿಗೆ ಸೋರೆ ಹಿಂಗ್ ಮಾಡಿಟ್ರೆ ಒಂದ್ ಸ್ವಲ್ಪ ಹೊತ್ತು ಬರ್ಬೋದು. ನೋಡಿ ನಮ್ಮ ಊರಿನ ತಂದೆ ತೆಂಗಿನ ಎಣ್ಣೆ ಎಷ್ಟು ಕೆಜಿಗೆ? 2000 5 ಲೀಟರ್ಗೆ. 5 ಲೀಟರ್ಗೆ 2000. 4600. 4000 ಚಿಲ್ಲರೆ. 5 ಲೀಟರ್ಗೆ 4000. ತೆಂಗಿನ ಎಣ್ಣೆ ಕಾಸ್ಟ್ಲಿ ಆಗಿದೆ. ಅದರಲ್ಲಿ 5 ಲೀಟರ್ 1 ತಿಂಗಳು. ಅದ್ರಲ್ಲಿ 5 ಲೀಟರ್ ಇವ್ರಿಗೆ ಕಬಾಬ್ ಮಾಡ್ತಾನೆ ಇರ್ಬೇಕು, ಬಜ್ಜಿ ಕಾಯಿಸ್ತಾನೆ ಇರ್ಬೇಕು. ನಾನು ಎಷ್ಟು ಹೇಳಿದ್ರು ಈ ಮಮ್ಮಿ ಹೇಳಿದ ಮಾತು ನನಗೆ ಕಬಾಬ್ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ನಾವಿಬ್ರು ಸೇರಿ ಬೈಗಳು ಒಟ್ಟಿಗೆ ತಿನ್ಬೇಕಂತ ಒಟ್ಟಿಗೆ ಕಬಾಬ್ ಮಾಡ್ತೇವೆ ನಾವು. ಇವತ್ತು ರಾಧಿಕಾ ಡಿಸೈನರ್ ಅಂತ ನನಗೆ ತುಂಬ ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡಿಸಿದಾರಲ್ಲ, ಅವ್ರ ಪಾಪುಗೆ ಒಂದು ಸ್ವಲ್ಪ ಬಟ್ಟೆ ಹಾಗೆಯೇ ಪಂಜಿರಿ ಕಳಿಸ್ಕೊಡ್ಬೇಕು ಅಂತ ಪ್ಯಾಕ್ ಮಾಡ್ತಾ ಇದ್ದೀನಿ. ಬಟ್ಟೆ ಯಾವಾಗ ಆರ್ಡರ್ ಮಾಡಿದ್ದೀನಿ ಅದು ಬಂದಿದ್ದು ಇವತ್ತು. ಸೊ ಪಂಜಿರಿ ಮೊನ್ನೆನೇ ಬಂದಿದೆ, ನನಗೆ ಇಷ್ಟ ಆಗಿದೆ ಅಲ್ವಾ, ಸೊ ಅವ್ರಿಗೂ ಕಳಿಸ್ಕೊಡೋಣ ಅಂತ. ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು. ಅವರು ಪೋಸ್ಟ್ ಪಾರ್ಟಮ್ ಡೇಸಲ್ಲೇ ಇದ್ದಾರೆ ಇವಾಗ. ಸೊ ಅವ್ರು ಕಳಿಸಿರೋ ಬಾಕ್ಸಲ್ಲೇ ಇದನ್ನೆಲ್ಲ ಹಾಕ್ತೀನಿ ಅಂತ. ಫಿಟ್ ಆಗುತ್ತಲ್ಲ ಅಷ್ಟೇ ಅಷ್ಟೇ. ಹ್ಯಾಪಿ. ಅವ್ರಿಗೂ ಬೇಬಿ ಬಾಯ್ ಆಗಿರೋದು ತೋರಿಸ್ಲಾ? ಸಚ್ ಕ್ಯೂಟ್ ಔಟ್ಫಿಟ್. ಬ್ಯಾಕ್ ಸೈಡ್ ಈ ಥರ ಇದೆ. ಕ್ಯೂಟ್ ಔಟ್ಫಿಟ್ ಸಿಗುತ್ತೆ ಮಕ್ಕಳದ್ದು. ಕ್ಯೂಟ್ ಚಡ್ಡಿ. ಅದು ನವೆಂಬರಲ್ಲಿ ಆಗಿತ್ತು, ನಂದು ಜಾನ್ವರಿನಲ್ಲಾಗಿತ್ತು. 2 ಒಂದರಲ್ಲಿ ಹಾಕಿ ಪ್ಯಾಕ್ ಮಾಡಿ ಕಳಿಸುವ, ಪೋರ್ಟರ್ ಮಾಡುವ. ಮಾಮಿ ಪಾಪುನ ಮಲಗಿಸ್ತಾ ಇದ್ರು. ನ್ಯೂ ಬಾರ್ನ್ ಬಟ್ಟೆಗಳು ನಿಮಗೆ ಫಸ್ಟ್ ಕ್ರೈನಲ್ಲಿ ತುಂಬ ಚೆನ್ನಾಗಿರುವಂಥ ಆಪ್ಷನ್ ಸಿಗುತ್ತೆ. ಸೊ ಇದೆಲ್ಲ ಫಸ್ಟ್ ಕ್ರೈ, ಅಥವಾ ನೀವು ಡೈರೆಕ್ಟಾಗಿ ಬೇಬಿ ಹಗ್ ಸ್ಟೋರಲ್ಲೂ ಪರ್ಚೇಸ್ ಮಾಡ್ಬೋದು. ಬಾಲೆಗೆ ಹೋಗಿ ನೀವು ಕಂಡ್ರೆ ಒಳ್ಳೆ ಒಂಜಿ ಪಾಡುಡು ನಾನು ವೈಟ್ ಕಂತೀನಿ. ಕಲರ್ ಏನುಂಟು ಬಾಲೆಗೆ ವೈಟ್ ಅಜ್ಜಿರಿಗೆ ಆಸೆ ಇರ್ತದೆ. ಬಾಲೆಗೆ ವೈಟ್ ಇಷ್ಟದೆ ಫಲ ವೈಟ್ ಎಲ್ಲ ನಾಡೋದು ಕಂತೀನಿ. ಹೆಂಗೆ ಇಂಚಿನಲ್ಲಿ ಇಷ್ಟ ಕುಡಿದಿದೆ. ಬೆಳಿಗ್ಗೆ ಸಂಜೆ ಅಂಗಡಿಗೆ ಅಪ್ಪಾಜಿನೂ ತಂದಿದ್ದಾರೆ ಪಾಪುಗೆ ಅಂತ. ಹಬ್ಬಕ್ಕೆ ಅಂತೆ. ಹಬ್ಬಕ್ಕೆ ನಾವು ಬೆಳಿಗ್ಗೆ ಒಂದ್ ಬಟ್ಟೆ, ಮಧ್ಯಾಹ್ನ ಒಂದ್ ಬಟ್ಟೆ, ಸಂಜೆ ಒಂದ್ ಬಟ್ಟೆ, ರಾತ್ರಿ ಒಂದ್ ಬಟ್ಟೆ. ಈಗ ನಮ್ಮ ಚಡ್ಡಿ ಇದು ಇವಾಗ ಹಾಕಿದೆ. ಚಡ್ಡಿ ಸೋ ಕ್ಯೂಟ್. ನಮ್ಮ ಪಾಪುಗೆ ಫಸ್ಟ್ ನಮ್ಮ ಪಾಪುಗೆ ಬಟ್ಟೆ ಕೊಡ್ತಿದ್ದ. ಊರಿಗೆ ತಂದಿದ್ದೇನೆ ಯುಗಾದಿಗೆ. ಅಚ್ಚಾ ಹಬ್ಬಕ್ಕ ಎಲ್ಲ ವೈಟ್ 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 ವೈಟ್. ಅಚ್ಚಾ ಪೂರ ವೈಟೇನಾ? ಪೂರ ವೈಟೇ ಕಂತೀನಿ. ಅವೇ ಎಷ್ಟು ಕಲರ್ ಬಟ್ಟೆ ಇದೆ. ಅದಕ್ಕೆ ನನಗೆ ಕಲರ್ ಯಾವುದು ಬೇಡ ಅಂತ ಇದೆ. ಇದು ಅರ್ಜೆಂಟಿಗೆ ಹಾಕೋದಲ್ಲ, ಇದು ಬೇಡ. ಇದು ದೊಡ್ಡದಾದ್ಮೇಲೆ ಸ್ವಲ್ಪ ತಂದಿದೆ. ರ್ಯಾಟಲ್ಸ್ ತಂದಿದ್ದಾರೆ. ಬಾಲಿಗೆ ನಾನು ತೊಟ್ಟಿದ್ದು ಕಟ್ಟರೆ ಬೋಡಲ್ಲ ಈಗ ಒಂಜಿ ಪಾಡು ಅತ್ಲೆ ದಾದ ಬಂದ ಬನ್ನಿ ಮಾಮಿ ಬನ್ನಿ ಅಮ್ಮ. ಇವ್ರಿಗೆಲ್ಲ ಹೇಳಿದ್ನಲ್ಲ ಶಾಪಿಂಗ್ ಮಾಡಿ ಅಂತ. ನೋಡಿದ್ರೆ ಪಾಪುಗೆ ಎಲ್ಲರೂ ಶಾಪಿಂಗ್ ಮಾಡಿಬಿಟ್ಟಿದ್ದಾರೆ. ಅಯ್ಯೋ ಫಸ್ಟ್ ಪಾಪುಗೆ
ನಾವು ಹಾಕಿದಾದ್ರೂ ನಡೀತದೆ ಯುಗಾದಿಗೆ ಬಟ್ಟೆ ಅಲ್ಲ. ಎಲ್ಲರಿಗೂ ಹೇಳಿದ್ವಿ ಈಗ ದೀಪು ನಾನು ಶಾಪಿಂಗ್ ಮಾಡಿ ಅಂತ ಹಬ್ಬಕ್ಕೆ. ಅಂಡ್ ಬಟ್ ಫಸ್ಟ್ ನಾನು ನಿಮ್ಮೆಲ್ಲರಿಗೂ ತೋರಿಸ್ಬೇಕು ಪಾಪುಗೆ ಅಂತ ನೋಡಿ ಹಬ್ಬಕ್ಕೆ. ಸೊ ಕ್ಯೂಟ್ ಶರ್ಟ್ ಅಂಡ್ ಪಂಚೆ. ಸ್ವಲ್ಪ ದೊಡ್ಡದು ಆಗ್ಬೋದು ಅನ್ಸುತ್ತೆ, ಬಟ್ ಅಡ್ಜಸ್ಟ್ ಮಾಡಿ ಹಾಕೋಣ. ಅಡ್ಜಸ್ಟ್ ಮಾಡಿ ಹಾಕೋಣ. 1 ವರ್ಷಕ್ಕೆ ಕರೆಕ್ಟ್ ಆಗ್ತದೆ. 6 ತಿಂಗಳು 6 ತಿಂಗಳ ತನಕ ಹಾಕ್ಲಿಕ್ಕೆ ಆಗುದಿಲ್ಲ, ನಂತರ ಹಾಕು. ಇದನ್ನ ಇಲ್ಲ ಇದು 1 ವರ್ಷ ಆಗ್ತದೆ. 1 ವರ್ಷ ತನಕ ಅವ್ರಿಗೆ ಹೇಳಿದೆ ನಾನು 2 ತಿಂಗಳು ಮಕ್ಳು ಇಲ್ಲ 6 ತಿಂಗಳ ಮಕ್ಳಿಗೇನೆ ಅಂತ ಮಾಡಿದ್ದೀವಿ ಅಂತ ಹೇಳಿ. ಅವ್ರು ಹೇಳ್ತಾರೆ ಅವರು ಪಂಪಿಂಗ್ ಮಾತ್ರ. ಸರಿ ಇದಾದ್ರೂ ಹಾಕೋಣ ಹಬ್ಬದ ದಿನ. ಸ್ವಲ್ಪ ಇದಾದ್ರೂ ಹಾಕೋಣ ಸ್ವಲ್ಪ ಇದಾಗಲ್ಲ. ಇದ್ ಮಾಡ್ತೀನಿ ಹೆಂಗ್ ಪಂಚೆ ಅಲ್ವಾ? ಹಿಂಗಾಗಿ ಸುತ್ತೋಣ ಹಂಗ್ ಮಾಡೋಣ ಸ್ವಲ್ಪ ಚೆಂಡೆಲ್ಲ ಪಾಡುದಿಲ್ಲ ಆಯ್ತಾ. ಹೇಗಾದ್ರೂ ಮಾಡಿ ಹಾಕೋಣ ಪಾಪುಗೆ ಶರ್ಟ್ ಪಂಚೆ ಹಬ್ಬದ ದಿನ ಪೂಜೆಗೆ ಇದೆ ಆಯ್ತಾ. ಇದಾದ್ಮೇಲೆ ಅಪ್ಪಾಜಿನೂ ತಂದಿದ್ದಾರೆ ಪಾಪುಗೆ ಅಂತ ಒಂದಷ್ಟು ಬಟ್ಟೆ. ನಿನ್ನೆ ಅವ್ರ ಆಸೆ ಪಾಪುಗೆ ನಾನು ಹಬ್ಬಕ್ಕೆ ತಂದಿದ್ದೀನಿ ಅಂತ. ಆಸೆ ಓಕೆ ಪಾಪುಗೆ ಇದು ಹಾಕ್ಬೇಕಂತೆ ಹಬ್ಬದ ದಿನ ಅಪ್ಪಾಜಿ ಆಸೆ. ಸೊ ಇದನ್ನು ಹಾಕೋಣ. ಮತ್ತಿನ್ನೊಂದು ಇನ್ನ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 4 ಬಟ್ಟೆ ಹಾಕುದು. ಒಂದು ಸಸ್ಪೆನ್ಸ್. ಮುಗಿಯಲ್ಲ ಇವ್ರದೆಲ್ಲ ತೋರ್ಸಲ್ಲ. ಮುಗಿಯೋದೇ ಇಲ್ಲ. ಹಾಕುವಾಗ ತೋರ್ಸೋದು ನಾವು. ಇವ್ರದೆಲ್ಲ ಮುಗಿಯೋದೇ ಇಲ್ಲ ಇವ್ರದ್ದು. ಆಮೇಲೆ ಒಬ್ರಾದ್ಮೇಲೆ ಒಬ್ರು ಸಸ್ಪೆನ್ಸೇ ಮುಗಿಯಲ್ಲ. ಎಲ್ಲದಕ್ಕೂ ಜೋಡಿ ಇದೆ. ದಿಸ್ ಇಸ್ ಅನದರ್ ಒನ್ ಕ್ಯೂಟ್ ಒನ್. ಇದು ಅಪ್ಪಾಜಿ ತಂದಿದ್ದು. ಇವಾಗ ದಿಸ್ ಇಸ್ ಒನ್ ಮೋರ್. ಒಂದು ಇಪ್ಪನಾಗ ಸರಿ ಹಾಕುದು. ಇದೆಲ್ಲ 6 ಮಂತ್ಸ್ಗೆ. ಇದು ಇವಾಗ ಹಾಕೋದಕ್ಕೆ. 4 ತಿಂಗಳು. ನೆಕ್ಸ್ಟ್ ಅಮ್ಮನೂ ತಂದಿದ್ದಾರೆ. ತೋರಿಸಿ ಬೇಗ 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 ಬೇಗ. ನನ್ನ ಮಗಳು ಪಾಪುಗೆ ಬಟ್ಟೆ ತರ್ಲಿಕ್ಕೆ ಹೋಗ್ಬೇಕಂದ್ರೆ ಬಿಡುದಿಲ್ಲ. ಅದಕ್ಕೆ ನಾವು ಸುಳ್ಳು ಹೋಗಿದೆ ಇವತ್ತು. ತಂದಿದ್ದಾರೆ ಪಪ್ಪಗ. ಸುಳ್ಳೇಳಿ ಹೋಗಿದ್ದು ಪಾಪುಗೆ ಬಟ್ಟೆ ತರ್ಲಿಕ್ಕೆ ಅಂದ್ರೆ ಬಿಡುದಿಲ್ಲ ನನ್ನ ಮಗಳು. ಸೊ ರಾಟಲ್ಸ್. ಇಲ್ಲೊಂದು ಕ್ಯೂಟ್. ಇದು ದೊಡ್ಡದಾದ್ಮೇಲೆ ಹಾಕೋದಕ್ಕಂತೆ ಸ್ವಲ್ಪ 3 ಮಂತ್ಸ್ 6 ಮಂತಿಗೆ 6 ಮಂತ್ಸ್ಗಂತೆ. ಓಕೆ ಇದು ನಾಳೆನೆ ಒಗ್ದು ಹಾಕ್ಬೋದು. ಇದು ನಾಳೆನೆ ಹಾಕೋದಕ್ಕಂತೆ. ಆಮೇಲೆ ಇದು ದೊಡ್ಡದಾದ್ಮೇಲೆ ಪಾಪು ಆಯ್ತು ಹಾಕೋದಕ್ಕೆ. ಚಡ್ಡಿ ಪೂರ ಬುಡಿ ನೀನು ನೆತ್ತ ಚಡ್ಡಿ ಉಂಡು ಇಂದುಲ ಉಂಟನಗ ಪಾಡು ತುಂಟ 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 ಕೃಷ್ಣ ತರ ಆದಾಗ ಹಾಕೋದಕ್ಕೆ. ಸೊ ನೀವೇನ್ ತಗೊಂಡಿದ್ದೀರಾ ಹಬ್ಬಕ್ಕೆ ತೋರ್ಸಿ. ನಾವೇನು ತಗೊಂಡಿಲ್ಲ, ನಮ್ಗೆ ತೆಗ್ಸಿ ಕೊಟ್ಟಿದ್ದಾರೆ ಹಬ್ಬಕ್ಕೆ. ನಾವು ತಗೊಂಡಿದ್ದಲ್ಲ ತೆಕ್ಕೊಟ್ಟಿರೋದು. ಈಗ ಮಗಳೇ ಹೇಳ್ಬೇಕು ನಮ್ದು ಯಾವುದು ಸೆಲೆಕ್ಟ್ ಯಾವ್ದು ಇಷ್ಟ ಅಂತ ಅವ್ಳು ಹೇಳಿ ಆಮೇಲೆ ಯಾವ್ದು ಯಾರ್ದು ಅಂತ ಹೇಳಿ ಅವಳು. ಯಾವ್ದು ಅಂತ. ಒಂದು ಇದಕ್ಕೆ ಜೋಡಿನಾ ಜೋಡಿ ಜೋಡಿ ಆದ್ರೂ ಹೇಳಿ ಅದು ಯಾವ್ದು ಪ್ಯಾಂಟ್ ಜೋಡಿ ಅದ್ರದ್ದೇ ಅದೇ ಜೋಡಿ. ಆಮೇಲೆ ಇದಕ್ಕೆ ಜೋಡಿ ಯಾವ್ದು? ಇದು ಇದು ಪಕ್ಕ ನಮ್ಮ ಅಮ್ಮಂದ್ ಅನ್ಸುತ್ತೆ ಅಲ್ವಾ? ಯಾಕಂದ್ರೆ ಹೈ ನೆಕ್ ಮಾಮಿ ಹಾಕದೇ ಇಲ್ಲಲ್ಲ ಮೇಲ್ಗಡೆ ನೆಕ್ ಇದು. ಮೇಲ್ಗಡೆ ನಾನು ಹಾಕಲ್ಲ, ಇವಿ ಹಾಕಲ್ಲ. ಹೌದಾ? ಇವಿ ಹಾಕಲ್ಲ. ಇದು ಮಾಮಿ ಅಂತೆ. ಏನ್ ಬಪ್ಪಗೆಂಚ ಗೊತ್ತುಂಡು ಮಾಮಿ ಬೈದೆ ಇರುತ್ತೆ. ಕಲರ್ ಬಾರಿ ಲಾಯ್ಕೊಂಡು ಕಲರ್ ಪುಲ್ ಉಂಡು ಕಲರ್ ಮಸ್ತ್ ಲಾಯ್ಕೊಂಡು. ಸೊ ಮಾಮಿ ಹಬ್ಬದ ಬಟ್ಟೆ. ಇದು ಅಮ್ಮ ಇದು ಮಮ್ಮಿದು ಅವಳು ಹೇಳಿದ್ರೆ ಇದು ಅಮ್ಮಂದು ಇಂದೆತ್ತ ಪ್ಯಾಂಟ್ ಉಂಟು ಮಲ್ಪುನ ಪಾಡ್ರೆ ಪ್ರಿಟಿ ಪ್ರಿಟಿ ಇಷ್ಟ ಅಂಡ ನಿಕ್ಲೆಗಲ್ಪ ಲೈಕ್ ಇತ್ತಂಡ ಮನೇಲಿ ಹಾಕದಕ್ಕೆ ಓಕೆ ಅಲ್ಲ. ಉಂಟು ಚೆನ್ನಾಗಿರೋ ಬಟ್ಟೆನೂ ಇದೆಯಾ? ಅದೇ ನಿಧಾನಕ್ಕೆ ಹಾಕ್ಸ್ಬೇಕು. ವೈಕ್ದಕ್ಕೆ ಯಾರು ನೀರ್ನೇಂದಿದ್ದೀನಿ ಪೊರ್ಲುಂಡತ್ತ ಒಂದು ಸ್ಟೈಲ್. They had nice collections, sister. Kurtas and all. This is like a mehendi green color. Exactly. Beautiful, and I love the pant for that. ಮಾಮಿ This is ಅದು ನಿಮ್ದ? ಪ್ಯಾಂಟ್ ಯಾನೊಂಜಿಗೆ ಇರ್ಬೇಕ ಒಂದು ಅಮ್ಮನ ಡೈಲಿ ಬರ್ಬೇಕು. ಓ ಒಂದು ಶಾರ್ಟ್ ಕುರ್ತಾ ವೆರಿ ನೈಸ್ ವೆರಿ ನೈಸ್. ಎಲ್ಲ ಅಲ್ಟ್ರೇಷನ್ ಮಾಡ್ಕೊಡ. ಒಂದು ಪ್ಯಾಂಟ್ ಇದೆ. ಮಾವ ಪಪ್ಪ ಯಾವಾಗ ಹೋಗ್ತೀರಾ? ನಾಳೆ ಮಾಮ ಪಪ್ಪ ಇವ್ರ ತರ ಇವ್ರು 3 ಜನ ಒಟ್ಟಿಗೆ ಹೋಗ್ಲಿ. ಮಾಮ ಪಪ್ಪ ಅಪ್ಪಾಜಿ 3 ಜನ ಒಟ್ಟಿಗೆ ಹೋಗಿ ಅದು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಹಬ್ಬಕ್ಕಿರೋದಿನ ಒಂದೇ ಒಂದು ದಿನ. ಅಥರ್ವನಿಗೆ ಕ್ಯಾನ್ಸರ್ ಹೇಗಿದೆ ಹೇಳಿ ನಮ್ಮ ಹೆಣ್ಮಕ್ಳು ಬಟ್ಟೆ? ಕ್ಯಾಶುವಲ್ ಆಗಿ ಸಿಂಪಲ್ ಯುಗಾದಿ ಹಬ್ಬಕ್ಕೆ ಏನ್ ಹಾಕ್ಬೋದು ಮನೆಯಲ್ಲಿ ಅದನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ. ಹಬ್ಬ ಅಂದಿದ ತಕ್ಷಣ ನಾವು ಗ್ರ್ಯಾಂಡ್ ಬಟ್ಟೆ ಕಾಸ್ಟ್ಲಿ ಬಟ್ಟೆ ತಗೋಬೇಕು ಆತರ ತಗೋಬೇಕು ಅನ್ನೋದೇ ಇಲ್ಲ. ಅದೇ ಎಲ್ಲ ತೋರಿಸಿದ್ವಿ ಅದಕ್ಕೆ ತೆಗ್ದೆ ಬಟ್ಟೆ. ಎಲ್ಲ
ನಿಲ್ತಾಗ ಕರೆಕ್ಟ್ ಆಗ್ತದೆ ಅದು. ತಕತ ಇವು ಆಚೆ ಈಚೆ ಓಡಾಟ. ಇದೆಲ್ಲ ನೋಡಿದ್ರೆ ನನಗೆ ಮುದ್ದುಗೌಡ ನೆನಪಾಗ್ತಾ ಇದೆ. ಹೌದಲ್ವಾ? ಮುದ್ದುಗಾಡ ಅದೇ ತರ ಬಟ್ಟೆ ಹಾಕಿದ್ದು. ಮತ್ತೆ ಒಂದು ನಂಗೆ ಇದ್ರ ಪ್ಯಾಂಟ್ ನೋಡ್ಬೇಕು ಯಾಕೆ ಮುದ್ದುಗೌಡ ನೆನಪಾಗ್ತಾ ಇದೆ. ಸೊ ನಿಮ್ ಮನೇನಲ್ಲೂ ಹಬ್ಬಕ್ಕೆ ಏನಾದ್ರು ಬಟ್ಟೆ ಬೇಕು ಅಂದ್ರೆ ಗ್ರ್ಯಾಂಡ್ ಆಗಿ ತಗೋಬೇಕಂತೆಲ್ಲ ಸಿಂಪಲ್ ಆದ್ರೂ ಓಕೆ, ಒಟ್ನಲ್ಲಿ ಮನೆಯವ್ರ ಜೊತೆ ಖುಷಿಯಿಂದ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರೆ ದಟ್ಸ್ ಅಮೇಸಿಂಗ್ ಅಲ್ವಾ? ಪಂಚೆ ಉಪ್ಪಿಸತ್ತೆ ಮುದ್ದಿಗೆ ಫೋನ್ ಮಾಡ್ಬಿಟ್ಟು ಮತ್ತೆ ಒಂದ್ ಸ್ವಲ್ಪ ಫೋಲ್ಡ್ ಮಾಡಿ ಜೋಡಿಸ್ಬೇಕು. ಇಲ್ಲಾಂದ್ರೆ ಒಂದು ದಾರ ಕಟ್ಟಬೇಕು. ಲಾರಿ ಕಟ್ಕೊಂಡು ಇದಿಷ್ಟ ಆಗಿತ್ತು ನಮ್ಮ ಪ್ರಿಪರೇಷನ್ ವಿಡಿಯೋ ಆಯ್ತಾ. ಬಟ್ ನಾಳೆನೂ ಒಂದ್ ಸ್ವಲ್ಪ ಕ್ಲೀನಿಂಗ್ ಇದೆ, ಆಮೇಲೆ ನಾಳೆ ಒಂದ್ ಸ್ವಲ್ಪ ತಯಾರಿ ಮಾಡ್ತಾರೆ ಇವರು ಹಬ್ಬಕ್ಕೆ ಏನೇನ್ ಬೇಕು ಅಂತ. ಅಪ್ಪಾಜಿ ಹೋಗಿ ಹಣ್ಣು ಹೂ ಎಲ್ಲ ತರ್ತಾರೆ, ಬಾಳೆ ಎಲೆ, ವೀಳ್ಯದೆಲೆ ಅದೆಲ್ಲ ತರಬೇಕು. ಸೊ ಹಿಂಗೆ ಒಂದ್ ಸ್ವಲ್ಪ ಪ್ರಿಪರೇಷನ್ಸ್ ಅಲ್ಲಿ ಇಲ್ಲಿ ಆಗುತ್ತೆ. ಅದಾದ್ಮೇಲೆ ಹಬ್ಬ ಶುರು ಮಾಡ್ತೀವಿ. ಸೊ ಕಾಯ್ತಾ ಇರಿ, ಹಬ್ಬದ ವಿಡಿಯೋ ಆದಷ್ಟು ಬೇಗ ಬರುತ್ತೆ. Until then, if you like this video, like, share and subscribe. Lots and lots of love. Bye.